ಹಾಯ್ ಫ್ರೆಂಡ್ಸ್, ಬರ್ರಿ ದೀಪಾವಳಿಗೆ ಅಂಥೇಳಿ ಪೇಪರ್ ಅವಲಕ್ಕಿದು ಚಿವಡ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ನೋಡಿರಿ ಫ್ರೆಂಡ್ಸ್, ನಾನು ಪೇಪರ್ ಅವಲಕ್ಕಿ ಅಂತೇವಿ ಇಲ್ಲೇ ನಮ್ಮ ಕಡೆ ತಿಳುವಾಗ ಅವಲಕ್ಕಿ ಸಿಗ್ತಾವಲ್ಲ ಆ ಅವಲಕ್ಕಿಲೇ ಮಾಡಿದ್ದೆ. ಭಾಳ ದಿನ ಕ್ರಿಸ್ಪಿ ಇರ್ತಾವೆ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಸಣ್ಣ ಉರಿ ಮೇಲೆ ನಾವು ಅವನ್ನ ಹುರ್ಕೊಂಬಿಡೋಣ. ಅಂದರೆ ಗೋಲ್ಡನ್ ಫ್ರೈ ಏನೂ ಆಗೋದಿಲ್ಲ, ಜಸ್ಟ್ ಸಣ್ಣ ಉರಿ ಇಟ್ಕೊಂಡು ಅವು ಕ್ರಿಸ್ಪಿ ಆಗೋವರೆಗೂ ನಾವು ಅವನ್ನ ಹುರ್ಕೊಂಬಿಡೋದು. ನಾನು ಎಲ್ಲ ಅವಲಕ್ಕಿನೂ ಹಿಂಗೆ ಹುರಿದು ಒಂದು ದೊಡ್ಡ ಬುಟ್ಟಿ ಒಳಗೆ ಹಾಕಿ ಇಟ್ಟೇನೆ. ಈಗ ಒಗ್ಗರಣೆ ಹಾಕೋಕ್ಕೆ ಇಲ್ಲೆಲ್ಲ ನಾನು ಹುರ್ಕೊಂಬಿಡ್ತೇನೆ. ಫಸ್ಟಿಗೆ ನಾನು ಸಣ್ಣ ಉರಿ ಮೇಲೆ ಚಲೋ ತಂಗೆ ಎಣ್ಣೆ ಕಾಸ್ಕೊಂಡು ಶೇಂಗಾ ಹಾಕ್ಕೊಂಡೀನಿ. ನೋಡಿರಿ ಫ್ರೆಂಡ್ಸ್, ಶೇಂಗಾ ಪುಟಾಣಿ ಎಲ್ಲ ಅಳತಿ ಏನಿಲ್ಲ, ನಮ್ಮ ಇಚ್ಛೆ ಪ್ರಕಾರ ಯಾರು ಒಬ್ಬೊಬ್ರು ಶೇಂಗಾ ಜಾಸ್ತಿ ತಿಂತಾರೆ. ಸೊ ಫಸ್ಟಿಗೆ ನಾನು ಶೇಂಗಾನ ಸಣ್ಣ ಉರಿ ಮೇಲೆ ಎಣ್ಣೆ ಒಳಗೆ ಕರ್ಕೊಂಬಿಟ್ಟೇನಿ. ಕೆಂಪಗಾಗುವಂಗೆ ಕರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೀನಿ. ಈಗ ನಾನು ಪುಟಾಣಿನ ಹಾಕ್ಕೊಂಡಿದ್ದೆ. ಪುಟಾಣಿ ಏನು ಜಾಸ್ತಿ ಹೊತ್ತು ಕರಿಯೋದು ಬೇಕಾಗಿಲ್ಲ ಫ್ರೆಂಡ್ಸ್, ಅದು ಯಾಕಂದರೆ ಆಲ್ರೆಡಿ ಅವು ಫ್ರೈಡೇ ಇರ್ತಾವೆ. ಸೊ ಜಸ್ಟ್ ಕ್ರಿಸ್ಪಿ ಆಗಕ್ಕೆ ಅವನ್ನ ಎಣ್ಣೆ ಒಳಗೆ ಹಾಕಿ ತೆಗ್ದೇನಿ. ಈಗ ಒಣ ಕೊಬ್ಬರಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿದ್ದೆ, ತಿಳುವಾಗಿ ಹೆಚ್ಕೊಂಡು ಕೆಂಪಗಾಗೋನು ಅವನು ಕರೆದು ಇಟ್ಕೊಂಡ್ಬಿಟ್ಟೇನಿ ಫ್ರೆಂಡ್ಸ್. ಈಗ ಇಲ್ಲೇ ನಾನು ಕರಿಬೇವು ಹಾಕೋತೇನೆ. ಕರಿಬೇವು ಅಷ್ಟೇ ಫ್ರೆಂಡ್ಸ್, ಕ್ರಿಸ್ಪಿ ಆಗಬೇಕು. ಕೈ ಒಳಗೆ ಮುಟ್ಟಿದ್ರೆ ಕರಿಬೇವು ಮುರಿಬೇಕು, ಅಷ್ಟು ಕ್ರಿಸ್ಪಿ ಆಗಬೇಕು. ಅವನ್ನೆಲ್ಲನೂ ಕರೆದು ಒಂದು ತಾಟ್ನಾಗ ಇವನ್ನ ಆರಾಕ ಇಟ್ಕೊಂಡ್ಬಿಟ್ಟೇನಿ. ಈಗ ಇಲ್ಲೇ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ. ಇಲ್ಲೇ ಎಣ್ಣೆ ಬಿಸಿ ಮಾಡೇನಿ. ಅದಕ್ಕೆ ನಾನು ಸಾಸಿವೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಟೋಟಲಿ ಕ್ರಿಸ್ಪಿ ಆಗೋವರೆಗೂ ಬಿಟ್ಟು ಅದ್ರೊಳಗೆ ಈಗ ನಾನು 1 ಸ್ಪೂನಷ್ಟು ಜೀರಿಗೆ, ಬಿಳೆ ಎಳ್ಳು, ಅರಿಶಿನ ಹಾಕ್ಕೊಂಡೇನಿ ಮತ್ತು ಹಿಂಗೆ ಪುಡಿ ಹಾಕ್ಕೊಂಡು ನಮ್ಮದು ಒಗ್ಗರಣೆ ರೆಡಿ ಮಾಡ್ಕೊಂಡೇನಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ ಕ್ರಿಸ್ಪಿ ಆಗಬೇಕು ನೋಡಿರಿ ಫ್ರೆಂಡ್ಸ್, ಇಲ್ಲಾಂದ್ರೆ ಅವಲಕ್ಕಿ ಮೆತ್ತಗೆ ಹಾಕ್ಕವ. ಈಗ ನಾನೇನು ಅವಲಕ್ಕಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದ್ರೊಳಗೆ ಫಸ್ಟಿಗೆ ನಾವೆಲ್ಲ ಫ್ರೈ ಮಾಡಿ ಇಟ್ಕೊ ಶೇಂಗಾ ಪುಟಾಣಿ ಎಲ್ಲ ಏನು ಮಾಡಿಟ್ಟಿದ್ವಲ್ಲ ಅವನ್ನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊತೇನೆ. ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡು ಮಾಡಿಟ್ಟೇವಲ್ಲ ಆ ಒಗ್ಗರಣೆನ ಸ್ವಲ್ಪ ಆರಿದ ಮೇಲೆ ನಾವು ಈ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ಲೋಲಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದ್ರೆ ನಮ್ಮ ಅವಲಕ್ಕಿ ಇಲ್ಲೇ ಚಲೋ ಕ್ರಿಸ್ಪಿ ಆಗ್ಯಾವಲ್ಲ, ಜಾಸ್ತಿ ಪ್ರೆಷರ್ ಹಾಕಿದ್ರೆ ಅವಲಕ್ಕಿ ಮುರಿದು ಬಿಡ್ತಾವೆ. ನೋಡಿರಿ ಈ ರೀತಿ ಸ್ಲೋಲಿ ನಾವು ಬುಟ್ಟಿನ ಹಿಂಗೆ ಹೊಳಸ್ಕೊತಾನ ಚೆಂದಾಗಿ ಅವಲಕ್ಕಿನ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾವು ಇದಕ್ಕೆ ಅವಲಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಪುಡಿ ಹಾಕೊಳ್ಳೋಣ. ನಾನು ಮಿಕ್ಸರ್ ಒಳಗೆ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೆ. ಆ ಸಕ್ಕರೆ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚಲೋ ತಂಗ ಸ್ಲೋಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಕ್ರಿಸ್ಪಿ ಮತ್ತು ರುಚಿಯಾಗಿರೋ ಅವಲಕ್ಕಿ ರೆಡಿ ಆಗೈತೆ ಫ್ರೆಂಡ್ಸ್. ಈ ಸತಿ ದೀಪಾವಳಿಗೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಹೆಂಗಿತ್ತು ಟೇಸ್ಟ್ ಅಂತೇಳಿ ನನಗೂ ತಿಳಿಸ್ರಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನಾನು ಎಲ್ಲ ವಿಡಿಯೋದಕ್ಕೂ ಲೈಕ್ ಕೊಡ್ರಿ, ಕಮೆಂಟ್ ಹಾಕಿರಿ. ನಾನು ಎಲ್ಲ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.